ಶುಭೋದಯ. ಈಗ ನೋಡೋಣ ನೀಲಮ್ಮನ ವಚನಗಳು ಅನ್ನುವಂಥವು. ನೀಲಮ್ಮಳು ಕೂಡ ನೀಲಾಂಬಿಕೆ, ನೀಲಾಲೋಚನೆ ಎನ್ನುವಂಥ ಹೆಸರಿನಿಂದ ಬಸವಣ್ಣನ ಅರ್ಧಾಂಗಿಯಾಗಿ ತಾನೂ ಕೂಡ ವಚನಕಾರ್ತಿಯಾಗಿ ಕಾಯಕ ವೃತ್ತಿಯನ್ನು ಮಾಡುವುದರ ಮೂಲಕ ಇಲ್ಲಿ ಭಿನ್ನವಾದಂತಹ ಒಂದು ಸ್ವರೂಪವನ್ನು, ಭಗವಂತನ ನಾನಾ ರೀತಿಯಾದಂತಹ ಸ್ವರೂಪವನ್ನು ಅರಿಯುವಂಥದ್ದು ಹೇಗೆ ಎನ್ನುವಂಥದ್ದನ್ನು ಇಲ್ಲಿ ತಿಳಿಸ್ತಾ ಹೋಗ್ತಾರೆ. ನೋಡಿ, ನನ್ನನ್ನಾರೂ ಅರಿಯರು, ನನ್ನನ್ನಾರೂ ಅರಿಯರು, ನಾನು ಸ್ವರ್ಗೀಯಲ್ಲ ಅಪವರ್ಗೀಯಲ್ಲ, ನನ್ನನ್ನಾರೂ ಅರಿಯರು. ನನ್ನ ರೂಪ ಅಂದರೆ ನನ್ನ ಸ್ಥಿರವಾದ ರೂಪವನ್ನು ಯಾರೂ ಅರಿಯರು, ಯಾರೂ ಅರಿಯೋದಕ್ಕೆ ತಿಳಿದುಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಅಂದರೆ ಅರ್ಥಾತ್ ಭಗವಂತನನ್ನು ಇಲ್ಲಿ ಅರಿಯುವುದಕ್ಕೆ ಸಾಧ್ಯವಿಲ್ಲ. ಭಗವಂತ ನಿರಾಕಾರ, ಅವನಿಗೆ ರೂಪವಿಲ್ಲ, ಅವನಿಗೆ ಸಾವಿಲ್ಲ, ಹುಟ್ಟೂ ಇಲ್ಲ ಅನ್ನುವಂಥ ಅರ್ಥ. ನಿಜವಾದ ನನ್ನ ರೂಪವನ್ನು ನನ್ನನ್ನಾರು ಅರಿಯರು, ಅವರು ತಿಳ್ಕೊಳ್ಳೋದಕ್ಕಾಗಲ್ಲ. ನಾನು ಸ್ವರ್ಗೀಯಲ್ಲ, ನಾನು ನೇರವಾಗಿ ಸ್ವರ್ಗ ಎಲ್ಲ ಒಂದು ಕಾಯಕ ವೃತ್ತಿಯನ್ನು ಮಾಡಿ ನಾನು ನೇರವಾಗಿ ಸ್ವರ್ಗಕ್ಕೆ ಹೋಗುವಂತಹ ಒಂದೊಬ್ಬನಲ್ಲ, ಅಪವರ್ಗಿಯೂ ಅಲ್ಲ, ಸ್ವರ್ಗಕ್ಕೆ ಹೋಗದೇ ಇರುವಂಥವನೂ ಕೂಡ ಅಲ್ಲ. ನನ್ನನ್ನು ಯಾರೂ ಕೂಡ ಅರಿಯೋದಕ್ಕೆ ಸಾಧ್ಯವಿಲ್ಲ. ಭಗವಂತನ ಸ್ಥಿರ ರೂಪವನ್ನು, ಅವನ ಒಂದು ಭೌತಿಕ ರೂಪವನ್ನು ಅರಿಯೋದಕ್ಕೆ ಯಾರೂ ಕೂಡ ಸಾಧ್ಯವಿಲ್ಲ. ಅಭೌತಿಕ ರೂಪವೇ ಇಲ್ಲ. ಅದೊಂದು ಆನಂದ, ಅದೊಂದು ಸಮಾಧಾನ ಅನ್ನುವಂಥದ್ದನ್ನು ಇಲ್ಲಿ ಹೇಳ್ತಾ ಹೋಗ್ತಾಳೆ ನಮ್ಮ ನೀಲಮ್ಮ. ಮುಂದೆ ಹೇಳ್ತಾಳೆ, ನಾನು ಮುಕ್ತಳೂ ಅಲ್ಲ ಅಮುಕ್ತಳೂ ಅಲ್ಲ, ನನ್ನನ್ನಾರು ಅರಿಯರು, ಸಂಗಯ್ಯನವಲ್ಲ, ರೂಪಿಲ್ಲದ ಹೆಣ್ಣಾದ ಕಾರಣ ನನ್ನನ್ನಾರೂ ಅರಿಯರು. ನಾನು ಮುಕ್ತಳಲ್ಲ. ಮುಕ್ತಳು ಅಂತಂದರೆ ಎಲ್ಲ ಆಸೆ ಆಕಾಂಕ್ಷೆಗಳನ್ನು ತ್ಯಜಿಸಿರುವಂಥವಳು ಕೂಡ ಅಲ್ಲ. ಅಮುಕ್ತಳೂ ಅಲ್ಲ ಅಂದರೆ ಎಲ್ಲವೂ ಬೇಕು, ಆಸೆ ಆಕಾಂಕ್ಷೆಗಳು ಬೇಕು ಅಂತಲೂ ಕೂಡ ಹೇಳೋದಿಲ್ಲ. ನನ್ನನ್ನಾರೂ ಅರಿಯರು. ನನ್ನ ನಿಜ ಸ್ವರೂಪವನ್ನು, ಭಗವಂತನ ಒಂದು ಸ್ಥಿರ ಸ್ವರೂಪವನ್ನು ಯಾರೂ ಕೂಡ ಅರಿಯೋದಕ್ಕೆ ಸಾಧ್ಯವಿಲ್ಲ. ಅದು ಮನಸ್ಸು ಹಾಗೂ ದೇಹಕ್ಕೆ ಸಂಬಂಧಪಟ್ಟಂತಹ ಒಂದು ವಿಚಾರವಾಗಿರ್ತದೆ, ನಿರಾಕಾರದ ಒಂದು ಅನುಭವ ಆಗಿರ್ತದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಹಾಗೆಯೇ ಸಂಗಯ್ಯನವಲ್ಲ, ಕೂಡಲ ಸಂಗಮ ಸಂಗಯ್ಯ, ಆ ಬಸವಣ್ಣನ ಆ ಅಂಕಿತನಾಮ, ಆ ಶಿವನ ರೂಪ ಸಂಗಯ್ಯನವಲ್ಲ. ಭಗವಂತನಿಗೆ ರೂಪಿಲ್ಲದ ಕಾರಣ, ಹೆಣ್ಣಾದ ಕಾರಣ, ನಾನು ಒಂದು ಹೆಣ್ಣು ಅಥವಾ ಗಂಡು ಅನ್ನುವಂಥದ್ದು ಅಲ್ಲಿ ಮುಖ್ಯವಲ್ಲ. ಭಗವಂತನ ಸಾಕ್ಷಾತ್ಕಾರದಿಂದ ಯಾರು ನಿಜವಾದ ಸ್ಥಿರ ಸ್ವರೂಪವನ್ನು ಅರಿತಾರೋ, ಭಗವಂತನ ನಿಜವಾದಂಥ ಸ್ಥಿರ ಸ್ವರೂಪವನ್ನು ಅರಿತಾರೋ ಅವರು ಮಾತ್ರ ಗೊತ್ತಾಗ್ತದೆ. ಹೆಣ್ಣಾದ ಕಾರಣ ನನ್ನನ್ನು ಯಾರೂ ಕೂಡ ಅರಿಯೋದಿಕ್ಕೆ ಅಂದರೆ ತಿಳ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಅನ್ನುವಂಥದ್ದನ್ನು ಈ ಪದ್ಯ ಭಾಗದಲ್ಲಿ ಹೇಳ್ತಾ ಹೋಗ್ತಾಳೆ ನಮ್ಮ ಈ ನೀಲಮ್ಮ. ಹಾಗೆ ಮುಂದೆ, ನಾಡನಾಳ ಹೋದರೆ, ನಾಡನ್ನು ಆಳುವುದಕ್ಕೆ ಹೋದರೆ ಆ ನಾಡು ಆಳುವ ಅಥವಾ ಅಳುವ ಅನ್ನುವಂಥದ್ದು ಇಲ್ಲಿ. ಆ ನಾಡನಾಳ ಹೋದರೆ ಆ ನಾಡು ಆಳುವ ಒಡೆಯಂಗೆ ನಾಡೇ ಹಗೆಯಾಯಿತು, ಹಗೆ ಎಳೆದು ನಿಸ್ಸಂಗವಾಯಿತು, ನಿಸ್ಸಂಗ ವೇದ್ಯವಾಗಿ ಸಂಗಯ್ಯನಲ್ಲಿ ಮುಕ್ತಳಾದೆನು ನಾನು. ಈ ಪ್ರಪಂಚವನ್ನು, ಜಗತ್ತನ್ನು ಆಳೋದಕ್ಕೆ ಹೋದರೆ ಆ ನಾಡು ಅಳುವ ಒಡೆಯಂಗೆ ನಾಡೇ ಹಗೆಯಾಯಿತು. ನೋಡಿ, ಎಂಥ ರಾಜ ಮಹಾರಾಜರುಗಳು ಈ ದೇಶವನ್ನು, ರಾಜ್ಯವನ್ನು, ಎಲ್ಲರ ಪ್ರಜೆಗಳನ್ನು ಆಳ್ತೀನಿ ಅಂತ ಓದದ್ದೇ ಆದರೆ ಆ ನಾಡು, ಆ ಜಗತ್ತು ಅನ್ನುವಂಥದ್ದು, ಆ ಪ್ರದೇಶ ಅನ್ನುವಂಥದ್ದು ಅಳುವ ಒಡೆಯಂಗೆ, ಅಳುವ ಅಂದರೆ ದುಃಖಿಸುವ ಆ ರಾಜನಿಗೆ ಇಡೀ ಜಗತ್ತೇ ಅನ್ನುವಂಥದ್ದು ಅವನಿಗೆ ವೈರಿಯಾಗಿರ್ತದೆ. ಹಾಗೆ ಎಳೆದು ನಿಸ್ಸಂಗವಾಯಿತು.
ಹಾಗೆತನ, ಆ ದ್ವೇಷ ಅನ್ನುವಂಥದ್ದು ನಾಶವಾಗಿ ಎಲ್ಲವೂ ಕೂಡ ಒಂದು ನಿಸ್ಸಂಗ, ಯಾವುದೇ ನಿಜವಾದಂತಹ ಒಂದು ಸ್ಥಿರ ಸ್ವರೂಪವಾದಂತಹ ಒಂದು ಗುಂಪಾಗಿರದೆ, ಒಂದು ಸ್ಥಿರವಾಗಿ ಒಂದೇ ಕಡೆ ನೆಲೆಸದೆ ಅದು ಬಯಲಲ್ಲಿ ಬಯಲಾಯಿತು. ಆಗ ನಿಸ್ಸಂಗ ವೇದ್ಯವಾಗಿ, ಆ ನಿಸ್ಸಂಗ ಅಂತಂದರೆ ಯಾವುದೇ ರೀತಿಯಾದಂಥ ಸ್ಥಿರವಾದಂಥ ಒಂದು ಸಂಘ ಅದು ವೇದ್ಯವಾಗಿ ತಿಳಿಯಲ್ಪಟ್ಟು ಆ ಕೂಡಲ ಸಂಗಯ್ಯನಲ್ಲಿ ಮುಕ್ತಳಾದೆನು ನಾನು. ಅಂದರೆ ನಿಜವಾದ ಸ್ಥಿರ ಸ್ವರೂಪ ಎಲ್ಲೂ ಇಲ್ಲ ಭಗವಂತನಲ್ಲಿ. ಭಗವಂತ ಅಂದರೆ ಸಾಕ್ಷಾತ್ಕಾರ, ಭಗವಂತ ಅಂತಂದರೆ ಅದು ರೂಪಿಲ್ಲದ, ನಿಜವಾದಂಥ ಸ್ವರೂಪವಿಲ್ಲದ, ಅಂದರೆ ಅಂತಹ ಒಂದು ಸಂಗಯ್ಯನಲ್ಲಿ, ಶಿವನಲ್ಲಿ ನಾನು ಮುಕ್ತಳಾದೆ ಅನ್ನುವಂಥ ಮಾತನ್ನು ಇಲ್ಲಿ ನಮ್ಮ ನೀಲಮ್ಮ ಹೇಳ್ತಾ ಹೋಗ್ತಾರೆ. ಇನ್ನು ಕೊನೆಯ ವಚನ ನೋಡ್ತಾ ಹೋಗೋಣ. ಮುಕ್ತಾಯಕ್ಕ. ಮುಕ್ತಾಯಕ್ಕ ಹೆಸರಲ್ಲೇ ಮುಕ್ತಿಯನ್ನು ಕೊಡುವಂತಹ ಅಕ್ಕ ಮುಕ್ತಾಯಕ್ಕ. ಈ ಅಕ್ಕ ಬರೆದಿರುವಂತಹ 37 ವಚನಗಳಲ್ಲಿ ಅತಿ ಶ್ರೇಷ್ಠವಾದಂಥ 2 ವಚನಗಳನ್ನು ನಾವೀಗ ನೋಡ್ತಾ ಹೋಗೋಣ. ನುಡಿಯಲು ಬಾರದು ಕೆಟ್ಟ ನುಡಿಗಳ, ನಡೆಯಲು ಬಾರದು ಕೆಟ್ಟ ನಡೆಗಳ, ನುಡಿದಡೇನು ನುಡಿಯದಿರ್ದಡೇನು, ಹಿಡಿದ ವ್ರತ ಬಿಡದಿರಲು ಅದೇ ಮಹಾಜ್ಞಾನದ ಆಚರಣೆ ಎಂಬೆನು ಅಜಗಣ್ಣ ತಂದೆ. ಅಂದರೆ ಇವನ ಅಣ್ಣ ಅಜಗಣ್ಣ, ಅಜಗಣ್ಣನನ್ನೇ ತಂದೆ ಅಂತ ಪರಿಭಾವಿಸಿ ಅವನ ಅಜಗಣ್ಣನೇ ತನ್ನ ಮಹಾಜ್ಞಾನದ ಗುರು ಅಂತ ಭಾವಿಸಿ ನಿಜವಾದ ಶಿವನ ನಡೆನುಡಿಯಲ್ಲಿ ಭಕ್ತಿಯಲ್ಲಿ ತಲ್ಲೀನಳಾದಂತಹ ಈ ನಮ್ಮ ಅಕ್ಕ ಬರಿತಾ ಹೋಗ್ತಾಳೆ ಮುಕ್ತಾಯಕ್ಕ. ನುಡಿ ನಡೆ ಎರಡೂ ಕೂಡ ನಾವು ಒಳ್ಳೆಯ ಮಾತನ್ನೇ ನಾವು ನುಡಿಯಬೇಕು, ಕೆಟ್ಟದ್ದನ್ನು ನುಡಿಯಬಾರದು. ಎಂತಹ ಸಂದರ್ಭ ಬಂದರೂ ಕೂಡ, ಎಂತಹ ಒಂದು ಕಷ್ಟ ಕಾಲದಲ್ಲಿಯೂ ಕೂಡ ನಾವು ಕೆಟ್ಟ ನುಡಿಗಳನ್ನು ನಾವು ನುಡಿಯಬಾರದು. ಹಾಗೆಯೇ ಕೆಟ್ಟ ನಡೆಗಳನ್ನು ಎಷ್ಟೇ ನಮಗೆ ಹಣ, ಅಂತಸ್ತು, ಗೌರವ ಏನೇ ಬಂದರೂ ಕೂಡ, ನಾವು ಎಂಥ ಅವಶ್ಯಕತೆ ಬಿದ್ದರೂ ಕೂಡ ನಾವು ಕೆಟ್ಟ ನಡೆಯಲ್ಲಿ ನಡೆಯಬಾರದು. ನುಡಿದಡೇನು ನುಡಿಯದಿರ್ದಡೇನು. ಇಂಥ ಸಂದರ್ಭದಲ್ಲಿ ನಾವು ಕೆಲವು ನಡೆ ನುಡಿಗಳೆರಡನ್ನೂ ಕೂಡ ನಾವು ನಡೆದರೆ ಏನು ಪ್ರಯೋಜನ? ಹಿಡಿದ ವ್ರತ ಬಿಡದಿರಲೋ. ಹಿಡಿದ ವ್ರತ ಅಂದರೆ ನಮ್ಮ ಮನಸ್ಸಿನಲ್ಲಿ ಒಂದು ಪ್ರತಿಜ್ಞೆಯನ್ನು ಮಾಡಿಕೊಳ್ಳಬೇಕು. ಏನಂತ? ಎಷ್ಟೇ ಕಷ್ಟ ಬಂದರೂ, ಎಷ್ಟೇ ತೊಂದರೆ ಬಂದರೂ, ಎಷ್ಟೇ ಶ್ರೀಮಂತನಾದರೂ ಯಾವುದೇ ಕಾರಣಕ್ಕೂ ಕೂಡ ನಾನು ಒಂದು ವ್ರತವನ್ನು ಮಾಡುತ್ತಿದ್ದೇನೆ. ಏನದು? ಕೆಟ್ಟ ನಡೆಗಳನ್ನು, ಕೆಟ್ಟ ನುಡಿಯನ್ನು, ಕೆಟ್ಟ ನಡೆ ಮತ್ತು ನುಡಿಯನ್ನು ಯಾವುದೇ ಕಾರಣಕ್ಕೂ ಕೂಡ ನಾನು ಮಾಡಬಾರದು ಎನ್ನುವಂತಹ ವ್ರತ ಇದೆಯಲ್ಲ. ವ್ರತ ಅಂದರೆ ಈಗ ನಾವೆಲ್ಲ ವ್ರತ ಮಾಡ್ತೀವಿ, ಆಚರಣೆ ಮಾಡ್ತೀವಿ, ಹಬ್ಬ ಹರಿದಿನದಲ್ಲಿ ಉಪವಾಸ ವ್ರತ, ಆ ವ್ರತ, ಈ ವ್ರತ, ಆ ಪೂಜೆ, ಈ ಪೂಜೆ ಅಂತ. ಅದೆಲ್ಲ ನಿಜವಾದಂತಹ ವ್ರತ. ನಮ್ಮ ಮನಸ್ಸು ಹಾಗೂ ದೇಹಕ್ಕೆ ಸಂಬಂಧಪಟ್ಟ, ನಮ್ಮ ಹೃದಯಕ್ಕೆ ಸಂಬಂಧಪಟ್ಟ, ಆತ್ಮಕ್ಕೆ, ಆತ್ಮ ಸಾಕ್ಷಾತ್ಕಾರಕ್ಕೆ ಸಂಬಂಧಪಟ್ಟಂಥ ಕೆಲವು ವಿಚಾರಗಳಲ್ಲಿ ನಾವು ಒಂದು ವ್ರತವನ್ನು ಕೈಗೊಳ್ಳಬೇಕು. ಆ ವ್ರತ ಯಾವತ್ತೂ ಕೂಡ ನಾವು ಎಷ್ಟೇ ಕಷ್ಟ ಬಂದರೂ ಕೂಡ ನಡೆನುಡಿಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಕೆಟ್ಟದ್ದನ್ನು ಆಚರಿಸಬಾರದು ಎನ್ನುವಂತಹ ಒಂದು ಅರ್ಥ, ಒಂದು ವ್ರತ. ಅಂತರ್ವ್ರತವ ಹಿಡಿದಿರಲು ಬಿಡದಿರಲು ಅದೇ ಮಹಾಜ್ಞಾನದ ಆಚರಣೆ. ಮಹಾಜ್ಞಾನ, ಜ್ಞಾನಿಯಾದಂಥವನು ಯಾವತ್ತೂ ಕೂಡ ಯೋಗ ಸಿದ್ಧಿಯಿಂದ ತನ್ನ ಜ್ಞಾನವನ್ನು ಗಳಿಸಿರ್ತಾನೆ. ಅಂತಹ ಒಂದು ಆಚರಣೆ, ಆ ಜ್ಞಾನ, ಅದನ್ನೇ ನಾವು ಪಾಲಿಸ್ಕೊಬಂದರೆ ಸಾಕು. ಅಂಥದ್ದನ್ನು ನನ್ನ ತಂದೆಯಾದಂತಹ ಅಜಗಣ್ಣನಿಂದ ನಾನು ಕಲಿತೆ ಅಂತ ತನ್ನ ಅಜಗಣ್ಣನನ್ನು ಸ್ಮರಿಸುತ್ತಾ ಅಂಕಿತ ನಾಮವನ್ನು ಇಲ್ಲಿ ಪೂರ್ಣಗೊಳಿಸ್ತಾಳೆ ನಮ್ಮ ಈ ಮುಕ್ತಾಯಕ್ಕ. ಮುಂದಿನದು ಈ ವಚನ ಎಷ್ಟು ಅದ್ಭುತವಾದುದು ಅಂದರೆ ಬೆಳಗಿನ ವಚನ. ಬೆಳಗು, ಒಳಗಿರುವಂತಹ ದೇಹ ಮತ್ತು ಆತ್ಮಕ್ಕೆ ಸಂಬಂಧಪಟ್ಟಂತಹ ವಿಚಾರ. ಈ ದೇಹಕ್ಕೆ ಅಳಿವುಂಟು, ಆತ್ಮಕ್ಕೆ ಸಾವಿಲ್ಲ. ಈ ದೇಹ ನಶ್ವರ, ಆತ್ಮ ಈಶ್ವರ. ನಶ್ವರಕ್ಕೂ ಈಶ್ವರಕ್ಕೂ ಎಷ್ಟು ಅಜಾಂತರ.
ಈ ನಶ್ವರವಾದಂತಹ ಈ ದೇಹವನ್ನು ಉದ್ಧಾರಗೊಳಿಸುವುದಕ್ಕೋಸ್ಕರ ಈಶ್ವರನಾದಂತಹ ನಮ್ಮ ಈ ಆತ್ಮ ಬಂದು ಈ ದೇಹದೊಳಗೆ ಬಂದು ಸೇರಿಕೊಳ್ತದೆ. ಅಂತಹ ಆತ್ಮದ ಸಾಕ್ಷಾತ್ಕಾರದಿಂದ ನಮ್ಮ ದೇಹವನ್ನು ನಾವು ಸಾಕ್ಷಾತ್ಕರಿಸಿಕೊಳ್ಳಬೇಕೇ ಹೊರತು ಈ ದೇಹವನ್ನು ನಾವು ಕೆಡಿಸಿಕೊಳ್ಳಬಾರದು. ನಡೆ, ನುಡಿ, ಆಚಾರ, ವಿಚಾರ, ನಾವು ಮಾಡುವ ಆಲೋಚನೆ ಎಲ್ಲವೂ ಕೂಡ ಇಲ್ಲಿ ಆತ್ಮಕ್ಕೆ ಗೌರವವನ್ನು ತಂದುಕೊಡುವುದರ ಮೂಲಕ ನಮ್ಮ ದೇಹವನ್ನು ನಾವು ಉಸಿರು ಹೋದರೂ ಕೂಡ ಆ ಹೆಸರು ಉಳಿಯುವ ಹಾಗೆ ನಮ್ಮ ಈ ಮಾನವತೆಯನ್ನು, ಮನುಷ್ಯತ್ವವನ್ನು ನಾವು ಸಿದ್ಧಿಸಬೇಕು. ಆ ಯೋಗ ಜ್ಞಾನದಿಂದ ಮನಸ್ಸನ್ನು ನಾವು ಸಿದ್ಧಿಗೊಳಿಸ್ಕೊಳ್ಬೇಕು ಅನ್ನುವಂಥದ್ದು. ನೋಡಿ, ನೀರ ಬೊಂಬೆಗೆ ನಿರಾಳದ ಗೆಜ್ಜೆಯ ಕಟ್ಟಿ. ನೀರಿನೊಳಗಿರುವಂತಹ ಬೊಂಬೆ ಈ ಭೂಮಿಯ ಒಳಗೆ ಮನುಷ್ಯನನ್ನು ಸೃಷ್ಟಿ ಮಾಡಿ ಬಿಟ್ಬಿಟ್ಟಿದ್ದಾನೆ ಭಗವಂತ. ಸಾಕಷ್ಟು ನೋವು, ನಲಿವುಗಳು, ಕಷ್ಟ, ಸುಖ ಎಲ್ಲವನ್ನೂ ಕೊಟ್ಟು ಭಗವಂತ ಈ ನಮ್ಮ ಆ ಭೂಮಿ ಒಳಗೆ ಬಿಟ್ಬಿಟ್ಟು ಅದನ್ನು ಬಯಲ ಬೊಂಬೆಯ ಕೈಯಲ್ಲಿ ಕೊಟ್ಟು, ಬಯಲು ಅಂತಂದರೆ ಈ ಭೂಮಿಯ ಒಳಗೆ ಓಡಾಡ್ಕೊಂಡಿರುವಂತಹ ಒಬ್ಬ ವ್ಯಕ್ತಿಯ ಕೈಯಲ್ಲಿ ಕೊಟ್ಟು ಮುದ್ದಾಡಿಸುತ್ತಿರ್ದನಯ್ಯ. ನೀರ ಬೊಂಬೆಗೆ ನಿರಾಳದ ಗೆಜ್ಜೆಯ ಕಟ್ಟಿ. ನೀರೊಳಗಿರುವಂತಹ ಬೊಂಬೆ ಅಂದರೆ ಅದು ನಿರಾಳದ ಗೆಜ್ಜೆಯ ಕಟ್ಟಿ. ಯಾವತ್ತೂ ಕೂಡ ನೀರಿನಲ್ಲಿ ತೇಲುವಂತಹ ಒಂದು ಮನಸ್ಥಿತಿ. ಬೊಂಬೆ ಮುಳುಗೋದಿಲ್ಲ, ತೇಲ್ತಾ ಇದೆ. ನಿರಾಳ ಅಂತಂದರೆ ಅಲ್ಲಿ ಒಂದು ಗೆಜ್ಜೆಯನ್ನು ಕಟ್ಟಿ, ಅದು ಮುಳುಗ್ತಾನೂ ಇಲ್ಲ, ತೇಲ್ತಾನೂ ಇಲ್ಲ ಅನ್ನುವಂಥ ಅರ್ಥ. ಹಾಗೆ ಬಯಲ ಬೊಂಬೆಯ ಕೈಯಲ್ಲಿ ಕೊಟ್ಟೋ ಈ ಭೂಮಿಯ ಮೇಲೆ ಇನ್ನೊಂದು ಬೊಂಬೆಯ ಕೈಯಲ್ಲಿ ಕೊಟ್ಟು ಅವರ ವ್ಯಕ್ತಿತ್ವವನ್ನು, ಅವನ ದೇಹವನ್ನು, ಮನಸ್ಸನ್ನು ಕೊಟ್ಟು ಮುದ್ದಾಡಿಸುತ್ತಿರ್ದನಯ್ಯ. ಕರ್ಪೂರದ ಪುತ್ತಳಿಗೆ ಅಗ್ನಿಯ ಸಿಂಹಾಸನವನ್ನಿಕ್ಕಿ. ಕರ್ಪೂರ ಕರಗಿದ ಹಾಗೆ ಕರಗೋಗ್ತದೆ ಈ ಪುತ್ತಳಿ ಅಂದರೆ ಈ ಗೊಂಬೆ. ಈ ಮನುಷ್ಯನ ಈ ಆಕಾರದಲ್ಲಿ ಪಡೆದಿರುವಂತಹ ಈ ಭೌತಿಕ ಶರೀರ ಕರ್ಪೂರಕ್ಕೆ ನಾವು ಯಾವ ರೀತಿ ಬೆಂಕಿನ ಇಟ್ಟ ತಕ್ಷಣ ಯಾವ ರೀತಿ ತನ್ನ ಸ್ಥಿರತೆಯಿಂದ ಊರ್ಧ್ವಮುಖದೆಡೆಗೆ ಚಲಿಸ್ತದೋ ಹಾಗೆಯೇ ಕರ್ಪೂರದಂತಹ ಈ ವ್ಯಕ್ತಿತ್ವಕ್ಕೆ ಅಗ್ನಿಯ ಸಿಂಹಾಸನವನ್ನಿಕ್ಕಿ. ಯಾವುದೋ ಒಂದು ಪದವಿ, ಕಿರೀಟ ಏನಾದರೂ ಸಿಕ್ತು ಅಂತ ಹೇಳಿದ್ರೆ ಅದು ಅಗ್ನಿಯಲ್ಲಿ ಕರ್ಪೂರ ಸಿಕ್ಕಿ ಆ ಪದವಿ, ಕಿರೀಟ ಎಲ್ಲ ಹೇಗೆ ಕರ್ಗೋಗ್ತದೋ ಹಾಗೆ ಕರ್ಗೋಗ್ಬೇಕು. ಅಗ್ನಿ ಕರಗಿ ಕರ್ಪೂರ ಉಳಿದುದಕ್ಕೆ ಬೆರಗಾದೆನಯ್ಯ. ಅಗ್ನಿ ಕರಗಿ ಬೆಂಕಿ ಹಾರೋಗ್ತು, ಕರ್ಪೂರ ಉಳ್ಕೊಳ್ತು ಅಂದರೆ ಇನ್ನೂ ಕೂಡ ಆ ಕರ್ಪೂರ ಬೆಳಗ್ತಾ ಇತ್ತೇನೋ ಆ ವ್ಯಕ್ತಿತ್ವವನ್ನು, ಆ ಮನುಷ್ಯನನ್ನು, ಆ ಮನೆಯನ್ನು, ಆ ಮನವನ್ನು ಅನ್ನುವಂಥ ಬೆರಗಾದೆನಯ್ಯ. ನನಗೆ ಆಶ್ಚರ್ಯ ಆಗ್ತಾ ಇದೆ ಅಯ್ಯ ಎನ್ನ ಅಜಗಣ್ಣನ ಯೋಗಕ್ಕೆ. ಅಜಗಣ್ಣ ಇವನ ಅಣ್ಣ ಒಂದು ದಿನ ಒಳಗಡೆ ಹೊಲಕ್ಕೋಗಿ ಹಿಂತಿರುಗಿ ಬರುವಂಥ ಸಂದರ್ಭದಲ್ಲಿ ಈ ನನ್ನ ಅಜಗಣ್ಣ ಬರ್ತಾ ಇರಬೇಕಾದ್ರೆ ಹುಲ್ಲಿನ ಹೊರೆನ ಹೊತ್ಕೊಂಡು ಆ ಬಾಗಿಲ ಹೊಸಲು ಹೊಡೆದಂಥ ಸಂದರ್ಭದಲ್ಲಿ ತಲೆಗೆ ಒಂದೇ ಬಾರಿಗೆ ಓಂ ನಮಃ ಶಿವಾಯ ಅಂತ ಸ್ಮರಣೆ ಮಾಡೋದ್ರ ಮೂಲಕ ಮನಸ್ಸಿನೊಳಗಿದ್ದಂಥ ದುಃಖವನ್ನು ಹೊರಗಡೆ ತೆಗೆದಾಕ್ತಾನೆ. ಹೊರಗಡೆ ತೆಗೆದಾಯ್ತದ ಸಂದರ್ಭದಲ್ಲಿ ಇನ್ನೂ ಕೂಡ ಆ ಭಕ್ತಿ ಅನ್ನುವಂಥದ್ದನ್ನು ಹೊರಗಡೆ ಬಂದಂಥ ಸಂದರ್ಭದಲ್ಲಿ ಅಜಗಣ್ಣನ ಆ ಹೊರಗಡೆ ಪ್ರಕಟವಾದಂತಹ ಶಿವಭಕ್ತಿಯನ್ನು ಕುರಿತು ಇಲ್ಲಿ ಈ ಬೆಳಗಿನ ವಚನವನ್ನು ನಮ್ಮ ಈ ಮುಕ್ತಾಯಕ್ಕ ಇಂಥ ಸಂದರ್ಭದಲ್ಲಿ ಇದನ್ನು ಬಳಸ್ತಾ ಹೋಗ್ತಾಳೆ. ಆ ರೀತಿಯಾಗಿ ಅಜಗಣ್ಣನ ಯೋಗ ಇತ್ತು ಅನ್ನುವಂಥದ್ದು ಪ್ರಸ್ತುತ ಈ ಪದ್ಯ ಭಾಗದಲ್ಲಿ ನಾವು ಕಾಣ್ತಾ ಹೋಗ್ತೀವಿ. ಧನ್ಯವಾದಗಳು ವಿದ್ಯಾರ್ಥಿಗಳ.